ನಿಮಗಿದು ಗೊತ್ತೇ? ಸಮೀಕ್ಷೆಯ ಪ್ರಕಾರ 2050ಕ್ಕೆ ಭಾರತ ಮೈಗಳ್ಳರ ದೇಶ ಅನಿಸ್ಕೊಳ್ಳುತ್ತೆ. ನಾನು ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ರೀ, ನನ್ನ ಮಕ್ಕಳಿಗೆ ಏಕೆ ಕಷ್ಟ ಅಂತ ಮಕ್ಕಳನ್ನು ಶ್ರೀಮಂತಿಕೆಯಲ್ಲಿ ಬೆಳೆಸುತ್ತಿರುವ ಪಾಲಕರೇ ಇರುವಾಗ 2050ಕ್ಕೆ ಭಾರತ ಮೈಗಳ್ಳರ ದೇಶವಾಗದೇ ಇರುತ್ತಾ? ಸಮೀಕ್ಷಾ ವರದಿಯನ್ನು ಆಚೆ ಇಟ್ಟು ಯೋಚಿಸುವುದಾದರೆ ನಾವು ಮಕ್ಕಳ ಜೀವನದುದ್ದಕ್ಕೂ ಅವರ ಜೊತೆಗಿದ್ದು ಕಷ್ಟಗಳನ್ನು ಬಗೆಹರಿಸೋಕ್ಕಾಗುತ್ತಾ? ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ತಿಳಿಯದ ನಾವು ಈ ಜೀವನದಲ್ಲಿ ಶಾಶ್ವತನ? ನಾನು ಸಾಕಿದ ಮುದ್ದಿನ ಬೆಕ್ಕಿನ ಮರಿ ಸತ್ತು ಹೋಯ್ತಂತ ಕ್ರಿಮಿನಾಶಕವನ್ನು ಕುಡಿಯುವ ಮಕ್ಕಳಿದ್ದಾರೆ. ಪರೀಕ್ಷೆಯಲ್ಲಿ ತಾವು ಬಯಸಿದ್ದಕ್ಕಿಂತ 4-6 ಅಂಕಗಳು ಕಡಿಮೆ ಬಂದಿದ್ದಾವಂತ ಪ್ರಾಣವನ್ನು ಬಿಟ್ಟು ಕೊಡುವ ಮಕ್ಕಳಿದ್ದಾರೆ. ತಾನು ಮಾಡಿದ ವ್ಯಾಪಾರದಲ್ಲಿ ನಷ್ಟ ಆಯಿತು ಅಂತ ಹೆಂಡತಿ ಮಕ್ಕಳನ್ನು ಸಾಯಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಯುವಜನತೆ ಇದೆ. ಇದಕ್ಕೆಲ್ಲ ಕಾರಣ ಕಷ್ಟಗಳು ಬಂದಾಗ ಹೇಗೆ ಎದುರಿಸಬೇಕು ಅಂತ ಹೇಳಿಕೊಡದ ಪಾಲಕರೇ ಹೊಣೆ. ಮಕ್ಕಳು ಶ್ರೀಮಂತಿಕೆಯಲ್ಲಿ ಬೆಳಿಬೇಕು ಅಂತ ಆಸ್ತಿಯನ್ನು ಮಾಡಿಡದೆ ಕಷ್ಟಗಳು ಬಂದಾಗ ಹೇಗೆ ಅದನ್ನು ಎದುರಿಸಬೇಕು ಅಂತ ಅವರಿಗೆ ಹೇಳಿಕೊಡಿ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮಪ್ಪ ಹೇಗೆ ಅದನ್ನು ಎದುರಿಸ್ತಾ ಇದ್ರು ಅನ್ನೋದನ್ನು ನೋಡಿ ಕಲಿಯಲಿ. ನಿಮ್ಮ ಗೈರು ಹಾಜರಿಯಲ್ಲಿ ಕಷ್ಟ ಬಂದಾಗ ಹೆದರಿ ಪ್ರಾಣತ್ಯಾಗ ಮಾಡುವ ಬದಲು ನಮ್ಮಪ್ಪ ಹೇಗೆ ಅದನ್ನು ಎದುರಿಸ್ತಾ ಇದ್ರು ಅನ್ನೋದನ್ನು ನೋಡಿ ತಿಳಿದುಕೊಳ್ಳಲಿ ಎಂದು ಹೇಳ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.